ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಕರ್ನಾಟಕ ಬಂದ್ಗೆ ರಾಜ್ಯ ರಾಜಧಾನಿಯಲ್ಲಿ ಅಷ್ಟೇನೂ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇಲ್ಲ. ಕೆಆರ್ ಮಾರ್ಕೆಟ್ನಲ್ಲಿ ಎಂದಿನಂತೆ ಅಂಗಡಿಗಳು ಓಪನ್ ಆಗ್ತಾ ಇವೆ. ರಾಜ್ಯ ರಾಜಧಾನಿಯಲ್ಲಿ ಪರಿಸ್ಥಿತಿ ಎಂದಿನಂತೆ ಇರೋದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಎಂದಿನಂತೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳ ಓಡಾಟ ಇದೆ. ಜೊತೆಗೆ ಜನಜಂಗುಳಿಯೂ ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ಎಂದಿನಂತೆ ಕಂಡು ಬರ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ವ್ಯಾಪಾರಸ್ಥರು ಕೂಡ ತಮ್ಮ ವ್ಯಾಪಾರವನ್ನ ಎಂದಿನಂತೆ ಮುಂದುವರಿಸ್ತಾ ಇದ್ದಾರೆ. ಬೆಳಗಿನ ಜಾವ ಮಾರ್ಕೆಟ್ನ ಬಳಿ ಕೆಆರ್ ಮಾರ್ಕೆಟ್ನ ಬಳಿಯ ನೈಜ ಸ್ಥಿತಿಯನ್ನ ಸುವರ್ಣ ನ್ಯೂಸ್ ನಿಮಗೆ ತೋರಿಸ್ತಾ ಇದೆ. ಇಂದು ಎಲ್ಲೆಲ್ಲಿ ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಇದ್ವಿ. ಕೆಆರ್ ಮಾರ್ಕೆಟ್ನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸಹಜ ಸ್ಥಿತಿಯಲ್ಲಿಯೇ ಎಲ್ಲಾ ರೀತಿಯ ವ್ಯಾಪಾರ ವಹಿವಾಟು ಮುಂದುವರೆದಿರೋದನ್ನ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಎಂದಿನಂತೆ ಬಸ್ ಸಂಚಾರ ಕೂಡ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಮುಂದುವರೆದಿದೆ. ಸ್ಥಳದಿಂದ ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈಗಾಗಲೇ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ನೋಡಿದ್ವಿ ಸಂಪೂರ್ಣ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದ್ದು ಬೆಳಗ್ಗೆಯೇ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಆದರೆ ಕೆಆರ್ ಮಾರ್ಕೆಟ್ನ ಸ್ಥಿತಿ ಬಹಳ ಭಿನ್ನವಾಗಿದೆ. ಎಂದಿನಂತೆ ವಹಿವಾಟನ್ನ ಮುಂದುವರಿಸಿದ್ದಾರೆ. ಸೊ ಬಂದ್ನ ಕುರಿತಾಗಿ ಅಲ್ಲಿನ ವ್ಯಾಪಾರಸ್ಥರು ಹಾಗೂ ಗ್ರಾಹಕರು ಏನ್ ಹೇಳ್ತಾ ಇದ್ದಾರೆ, ಯಾವ ರೀತಿ ಬಂದ್ಗೆ ಅಲ್ಲಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ? ಎಸ್ ಭಾವನಾ, ನಾವಿವಾಗ ಕೆಆರ್ ಮಾರ್ಕೆಟ್ ಅಲ್ಲಿ ಇದ್ದೀವಿ. ಕರ್ನಾಟಕ ರಾಜ್ಯ ಒಂದು ಬಂದ್ಗೆ ಒಂದು ಕರೆಯನ್ನ ಕೊಟ್ಟಿದೆ. ಹೀಗಾಗಿ ಇಂದು ಆ ರೀತಿಯಾದಂತಹ ಬಂದ್ನ ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಆಗದೆ ಇರುವಂತದ್ದು. ವಾರದ ಪ್ರಥಮ ದಿನ ಸೋಮವಾರ ಏನಿದೆ, ಎಂದಿನಂತೆ ಇಲ್ಲಿ ವ್ಯಾಪಾರ ವಹಿವಾಟು ಏನು ಎಂದಿನಂತೆ ಸಾಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ನೀವು ನೋಡ್ತಾ ಇರ್ಬೋದು ಕೆಆರ್ ಮಾರ್ಕೆಟ್ನ ಸಹಜವಾದಂತಹ ಸ್ಥಿತಿ ಇದು. ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಕೆಲಸದಲ್ಲಿ ತೊಡಗಿರುವಂಥದ್ದು. ಪ್ರತಿದಿನವೂ ಯಾವ ರೀತಿ ತಮ್ಮ ಒಂದು ಏನಿದೆ ವ್ಯಾಪಾರಗಳೇನಿದ್ದಾವೆ ಎಲ್ಲವನ್ನು ಕೂಡ ಇವಾಗ ಇಂದು ಕೂಡ ಒಂದು ಮುಂದುವರಿಸಿರುವಂಥದ್ದು. ಹಾಗೆಯೇ ಹಲವಾರು ವಾಹನಗಳು ಕೂಡ ಇಲ್ಲಿ ಸಹಜವಾಗಿಯೇ ಓಡಾಟ ಇದೆ. ಬಿಎಂಟಿಸಿ ಬಸ್ ಆಗಲಿ, ಆಟೋ ಆಗಲಿ, ಟ್ಯಾಕ್ಸಿಗಳಾಗಲಿ ಎಲ್ಲವೂ ಕೂಡ ಸಹಜವಾಗಿಯೇ ಅವರ ಒಂದು ಓಡಾಟವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನು ಬಂದ್ನ ಪರ ಮತ್ತೆ ವಿರೋಧ ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಘಟನೆಗಳು ತಮ್ಮ ಒಂದು ಜಿದ್ದಿಗೆ ಬಿದ್ದಂತಹ ಒಂದು ಸ್ಥಿತಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಈ ಒಂದು ಜಿದ್ದಿಗೆ ಕೆಲವೇ ಹೊತ್ತಿನಲ್ಲಿ ಸಾರ್ವಜನಿಕರು ಒಂದು ಉತ್ತರ ನೀಡಲಿದ್ದಾರೆ ಅಂತಾನೆ ಹೇಳ್ಬೋದು. ಅದರ ಪ್ರಥಮವಾಗಿ ಇದೇ ಒಂದು ಉತ್ತರ ಅಂತಾನೆ ಹೇಳ್ಬೋದು. ಕೆಆರ್ ಮಾರ್ಕೆಟ್ ಅಲ್ಲಿ ಸಹಜವಾಗಿ ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ವ್ಯಾಪಾರ ವಹಿವಾಟು ಶುರುವಾಗುತ್ತೆ. ಇಂದು ಸೋಮವಾರ ಆದ ಕಾರಣದಿಂದಾಗಿ ಇನ್ನೂ ಹೆಚ್ಚು ಜನರು ಇಲ್ಲಿಗೆ ಬಂದು ಒಂದು ತಮ್ಮ ಒಂದು ಕೊಂಡುಕೊಳ್ಳುವಿಕೆಯನ್ನ ತೊಡಗಿಕೊಂಡಿರುವಂಥದ್ದು. ಮತ್ತೆ ಈಗಾಗಲೇ ಏನು ಇಲ್ಲಿ ಒಂದು ಆಟೋದವರಾಗ್ಲಿ ಮತ್ತೆ ಬಸ್ಗಳಾಗ್ಲಿ ವಾಹನಗಳಾಗ್ಲಿ ಸಹಜವಾಗಿ ಒಂದು ಓಡಾಟ ಇದೆ. ಇವರು ಯಾರಿಗೂ ಕೂಡ ಒಂದು ಬಂಧನ ವಿಷಯವೂ ಕೂಡ ಗೊತ್ತಿಲ್ಲದಂತಹ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಒಂದರ್ಥದಲ್ಲಿ ಈ ಒಂದು ಬಂದ್ಗೆ ನೀರಸ ಪ್ರತಿಕ್ರಿಯೆ ಕೆಆರ್ ಮಾರ್ಕೆಟ್ ನಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಭಾವನಾ, ಸದ್ಯಕ್ಕೆ ಏನು ಈ ಸ್ಥಿತಿ ಹೀಗೆಯೇ ಮುಂದುವರಿಯುತ್ತಾ ಅನ್ನುವಂತಹ ಒಂದು ಸ್ಥಿತಿ ಕೂಡ ನೋಡ್ಬೇಕಾಗುತ್ತೆ. ಭಾವನಾ. ಅಭಿಷೇಕ್, ಬಂದ್ ಇದೆಯೋ ಇಲ್ಲವೋ ಅನ್ನುವಂತಹ ಸ್ಥಿತಿ ಅಲ್ಲಿ ಖಂಡಿತವಾಗಿಯೂ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ವ್ಯಾಪಾರಸ್ಥರನ್ನ ನೀವು ಮಾತನಾಡಿಸಿದಾಗ ಬಂದ್ನ ಕುರಿತಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅಂದ್ರೆ ಅವರಿಗೆ ಬಂದ್ನ ಕುರಿತಾಗಿ ಮಾಹಿತಿ ಇದೆಯಾ ಇಲ್ವಾ, ಅಥವಾ ಬಂದ್ಗೆ ಅವರ ಪ್ರತಿಕ್ರಿಯೆ ಏನು, ಅದ್ರ ಬಗ್ಗೆ ವ್ಯಾಪಾರಸ್ಥರು ಏನಾದ್ರು ಮಾತನಾಡಿದ್ರ, ಏನ್ ಹೇಳಿದ್ರು ಅವರು, ಅಲ್ಲಿನ ಗ್ರಾಹಕರು ಏನ್ ಹೇಳ್ತಿದ್ದಾರೆ ಈ ಬಗ್ಗೆ? ಎಸ್ ಭಾವನಾ, ಇಲ್ಲಿರೋರು ಎಲ್ಲರೂ ಕೂಡ ಒಂದು ಸಣ್ಣ ಮಟ್ಟಿನ ವ್ಯಾಪಾರಿಗಳಾಗ್ತಾರೆ. ಈ ಒಂದು ನಾವೇ ಒಂದು ಪ್ರಶ್ನೆಯನ್ನ ಕೇಳಿದಾಗ ಈ ಒಂದು ಬಂದ್ನ ವಿಷಯವೂ ಕೂಡ ಗೊತ್ತಿಲ್ಲದೆ ಇರುವಂತದ್ದು. ಬಂದ್ ಇದೆಯಾ ಅನ್ನುವಂತಹ ಪ್ರಶ್ನೆ ಅವರೇ ನಮ್ಮನ್ನ ಕೇಳ್ತಾ ಇರುವಂತದ್ದು. ಈಗಾಗಲೇ ಏನು ಒಂದು ಗ್ರಾಹಕರಾಗ್ಲಿ ಮತ್ತೆ ವ್ಯಾಪಾರಿಗಳಾಗ್ಲಿ ಬಂದ್ನ ಬಗ್ಗೆ ಅವರಿಗೂ ಕೆಲವರಿಗೆ ಒಂದಷ್ಟು ಕನ್ಫ್ಯೂಷನ್ಗಳಿದೆ. ಬಂದ್ ಇದೆಯಾ ಇಲ್ವಾ ಅನ್ನುವಂಥದ್ದು. ಆ ಎರಡು ಕನ್ಫ್ಯೂಷನ್ ಅನ್ನು ಬಿಟ್ಟು ತಮ್ಮ ಒಂದು ವ್ಯವಹಾರವನ್ನ ಮುಂದುವರಿಸಿರುವಂಥದ್ದು. ಈಗಾಗಲೇ ಏನು ಈ ಒಂದು ಸ್ಟ್ರೀಟ್ ನಲ್ಲಿ ಏನಿದೆ
ಬಂದ್ ಕಳೆದ ಬಾರಿ ಏನು ಒಂದು ಬಂದ್ ಏನು ನಡೀತು, ಈಗ ಸಂದರ್ಭದಲ್ಲಿ ಈ ಸ್ಟ್ರೀಟ್ ಸಂಪೂರ್ಣವಾಗಿ ಒಂದು ಖಾಲಿ ಆಗಿತ್ತು. ಆದರೆ ಇಂದು ಬಂದ್ನ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳಾಗ್ಲಿ ಮತ್ತೆ ಸ್ಪಷ್ಟತೆ ಆಗ್ಲಿ ಸಿಗದೇ ಇರುವಂಥದ್ದು, ಸಹಜವಾಗಿಯೇ ವ್ಯಾಪಾರ ವಹಿವಾಟುಗಳು ಶುರುವಾಗ್ತಾ ಇರುವಂಥದ್ದು ಶುರುವಾಗಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯಕ್ಕೆ ಗ್ರಾಹಕರು ಕೂಡ ಇಲ್ಲಿ ಬಂದಿದ್ದಾರೆ. ತಮ್ಮ ಒಂದು ದಿನನಿತ್ಯದ ಒಂದು ಚಟುವಟಿಕೆಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಅವರು ಕೂಡ ಮುಂದುವರಿಸಿರುವಂಥದ್ದು. ಮತ್ತೆ ಈಗ ಏನು ಒಂದು ಪ್ರತಿಯೊಂದು ಸಣ್ಣ ಸಣ್ಣ ವ್ಯಾಪಾರಿಗಳಾದ ಕಾರಣದಿಂದಾಗಿ ಅವರಿಗೂ ಕೂಡ ಒಂದು ಬಂಧನ ಇದು ಕೂಡ ಗೊತ್ತಾಗದೇ ಇರುವಂಥದ್ದು, ಬಂದು ಇದೆಯೋ ಇಲ್ವ ಅನ್ನೋಂಥದ್ದು ಕೂಡ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು. ಆದರೆ ಎಂದಿನಂತೆ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಆಗಲಿ ಯಾವುದೇ ರೀತಿಯಾದಂತಹ ಬಂದೋಬಸ್ತ್ಗಳಿಲ್ಲದೆ ಇರುವಂಥದ್ದು ಬಂದ್ಗೆ ಒಂದು ನೀರಸ ಪ್ರತಿಕ್ರಿಯೆ ಸ್ಪಷ್ಟ ಅಂತ ಹೇಳ್ಬೋದು. ಭಾವನಾ, ಧನ್ಯವಾದ ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ. ಕೆಆರ್ ಮಾರ್ಕೆಟ್ ನಲ್ಲಿ ಯಾವ ರೀತಿಯ ಸ್ಥಿತಿ ಇದೆ ಅನ್ನೋದನ್ನ ನಾವು ನೋಡಿದ್ವಿ. ಎಂದಿನಂತೆ ವಹಿವಾಟು ಮುಂದುವರಿತಾ ಇದೆ. ಬಸ್ ಸಂಚಾರ, ಸಾರಿಗೆ ಸಂಪೂರ್ಣವಾಗಿ ಎಂದಿನಂತೆಯೇ ಮುಂದುವರೆದಿದೆ. ನೀರಸ ಪ್ರತಿಕ್ರಿಯೆ ಕೆಆರ್ ಮಾರ್ಕೆಟ್ ಕಡೆಯಿಂದ, ಕೆಆರ್ ಮಾರ್ಕೆಟ್ನ ವರ್ತಕರು ಹಾಗೂ ಗ್ರಾಹಕರ ಕಡೆಯಿಂದ ಕರ್ನಾಟಕ ಬಂದ್ಗೆ ವ್ಯಕ್ತವಾಗಿದೆ.